ಉಡುಪಿಯ ಶ್ರೀಕೃಷ್ಣನನ್ನ ವಿವಿಧ ಅಲಂಕಾರಗಳಿಂದ ಪೂಜಿಸಲಾಗುತ್ತದೆ. ಅಲಂಕಾರದಲ್ಲಿ ಶ್ರೀಕೃಷ್ಣನನ್ನ ನೋಡುವುದೇ ಒಂದು ಭಾಗ್ಯ. ಇದು ಭಾಗ್ಯವಯ್ಯ ಎಂಬುದು ಈ ಬಾರಿಯ ಪುತ್ತಿಗೆ ಪರ್ಯಾಯದ ಸಂದರ್ಭದಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡಿದ ಪ್ರತಿಯೊಬ್ಬ ಭಕ್ತರು ಅನುಭವಿಸುತ್ತಿದ್ದ ಮಾತು. ಇದಕ್ಕೆ ಕಾರಣ ಶ್ರೀಕೃಷ್ಣ ದೇವರಿಗೆ ಪ್ರತಿದಿನ ಮಾಡುತ್ತಿದ್ದ ಅಲಂಕಾರ. ಕಿರಿಯ ಯತಿಗಳಾದ ಶ್ರೀ ಸುಶೀಂದ್ರ ತೀರ್ಥರ ಕೈಚಳಕವೇ ಅದ್ಭುತ. 2 ವರ್ಷಗಳ ಪರ್ಯಾಯದ ಅವಧಿಯಲ್ಲಿ ಪ್ರತಿದಿನ ಶ್ರೀಕೃಷ್ಣ ದೇವರಿಗೆ ವಿಭಿನ್ನ ಹಾಗೂ ವಿನೂತನವಾಗಿ ಅಲಂಕಾರ ನಡೆಸುತ್ತಿದ್ದಾರೆ ಅವರು. ಅದರಂತೆ ಜನವರಿ 13ರಂದು ಶ್ರೀಕೃಷ್ಣ ದೇವರು ಕರಾವಳಿ ಗಂಡು ಕಲೆ ಬಡಗುತಿಟ್ಟು ಯಕ್ಷಗಾನದ ಯಕ್ಷ ಕೃಷ್ಣ ಅಲಂಕಾರದಲ್ಲಿ ಕಂಗೊಳಿಸಿದ್ದಾರೆ. ಪುತ್ತಿಗೆ ಕಿರಿಯ ಶ್ರೀಪಾದರ ಆಶಯದಂತೆ ಯಕ್ಷ ಕೃಷ್ಣ ಅಲಂಕಾರಕ್ಕೆ ಕೇದಗೆ ಮುಂದಲೆ ರಚಿಸಿದವರು ಉಡುಪಿ ಬೈಲೂರಿನ ಪ್ರತಿಷ್ಠಿತ ವಾಸುಕಿ ಡೆಕೋರೇಟರ್ಸ್ ಮಾಲಕರಾದ ಶ್ರೀ ನಾಗರಾಜ ಉಪಾಧ್ಯಾಯರು. ಪುತ್ತಿಗೆ ಪರ್ಯಾಯದ ಅವಧಿಯಲ್ಲಿ ಲಡ್ಡೋತ್ಸವ, ತೆಪ್ಪೋತ್ಸವ ಸೇರಿದಂತೆ ವಿಶೇಷ ಸಂದರ್ಭದಲ್ಲಿ ವಿವಿಧ ರೀತಿಯ ಅಲಂಕಾರಗಳನ್ನು ನಡೆಸಿದ ಇವರು ಪುತ್ತಿಗೆ ಕಿರಿಯ ಶ್ರೀಪಾದರ ಆಶಯದಂತೆ ಯಕ್ಷ ಕೃಷ್ಣ ಅಲಂಕಾರ ನಡೆಸುವ ಸಲುವಾಗಿ ಅಗತ್ಯವಾದ ಕೇದಗೆ ಮುಂದಲೆ ತಯಾರಿಕೆಗೆ ಜೂನ್ ತಿಂಗಳಿನಿಂದ ತೊಡಗಿದ್ದಾರೆ. ಇಂದು ನಮ್ಮ ಹೆಮ್ಮೆಯ ಯಕ್ಷಗಾನ ಕಲೆಯ ಈ ಕೇದಗೆ ಮುಂದಲೆ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದ್ದು ಶ್ರೀಕೃಷ್ಣ ದೇವರು ಯಕ್ಷ ಕೃಷ್ಣನಾಗಿ ಕಂಗೊಳಿಸಿದ್ದಾರೆ. ಶ್ರೀಕೃಷ್ಣನ ವಿಶೇಷ ಅಲಂಕಾರದಲ್ಲಿ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ಭಾಗ್ಯವೇ ಸರಿ ಎನ್ನುತ್ತಾರೆ.